ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಸ್ವಾಮಿ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ ದೇವರೇ. ಪವಿತ್ರಾತ್ಮರೇ, ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಕೀರ್ತನೆ 91ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವನ್ನು ತೆಗೆದುಕೊಳ್ಳೋಣ. ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಇಲ್ಲಿ ದೇವ ಭಕ್ತನು ದೇವರ ಮೇಲೆ ನಂಬಿಕೆ ಇಟ್ಟಿರುವನು ಹೇಳುವಂತ ಮಾತಾಗಿದೆ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವ ದೇವ ಭಕ್ತನು. ದೇವರಿಗಾಗಿ ನಿಂತವರು ನಾವು ಯಾವುದಕ್ಕೂ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ. ಇಲ್ಲಿ ಪರಾತ್ಪರನ ಮೊರೆ ಹೊಕ್ಕಿರುವವನು ಸುರಕ್ಷಿತನಾಗಿ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವೆನು. ಯಾರು ವಾಕ್ಯದೊಂದಿಗೆ ನಡಿಕೊಂಡು ವಾಕ್ಯವನ್ನು ಓದಿ ಧ್ಯಾನ ಮಾಡಿಕೊಂಡು ದೇವರ ಮಕ್ಕಳು ಅನ್ನಿಸಿಕೊಂಡವರು, ಅಂದ್ರೆ ನಿಜವಾದ ದೇವ ಭಕ್ತನು. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ವಾಕ್ಯ ಓದಿದವರು ಅಲ್ಲ, ಆಲಯಕ್ಕೆ ಓದಿದವರು ಮಾತ್ರಕ್ಕೆ ಅಲ್ಲ, ಕಾಣಿಕೆ ಹಾಕಿದವರಲ್ಲ, ದಶಂಭಾಗ ಹಾಕಿದವರಲ್ಲ, ನಾವು ಈ ಭೂಮಿ ಮೇಲೆ ಸರಿಯಾಗಿ ನಡೀತಾ ಇದ್ದೀವಿ ಅದಲ್ಲ. ಪರಲೋಕದ ತಂದೆಯ ಚಿತ್ತ ಮಾಡಿದ್ಯಾ ಅಂತ ಮತ್ತಾಯ ಸುವಾರ್ತೆಯಲ್ಲಿ ಹೇಳಿದೆಯಲ್ಲ, ಅದೇ ರೀತಿಯಾಗಿ ನಿಜವಾದ ದೇವರ ಭಕ್ತನು, ದೇವರ ಮಕ್ಕಳು ಅನ್ನಿಸಿಕೊಂಡವರು. ಆದ್ರೆ ದೇವರು ನಮ್ಮ ನಡತೆಯನ್ನೆಲ್ಲ ಪರಿಶೋಧಿಸ್ತಾನಲ್ಲ, ಅದರಲ್ಲಿ ನಾವು ಸರಿಯಾಗಿದ್ದರೆ ಮಾತ್ರ ಈ ವಾಕ್ಯ ಅವರಿಗೆ. ಹಾಲೆಲೂಯಾ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವಾಕ್ಯ ಓದ ತಕ್ಷಣ ಸಂತೋಷ ಪಡ್ತೀವಿ ನಾವು. ಸರ್ವಶಕ್ತನ ಆಶ್ರಯದಲ್ಲಿ ನಾನು ಸುರಕ್ಷಿತನಾಗಿರುವೆ. ನಿಜವಾಗಲೂ ನಾವು ಅಂಥವರೇ ಎಲ್ಲಾರ. ನಾವು ಸತ್ಯ ಎಷ್ಟು ಜನ ಇದ್ದೀವಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಇದ್ದರೆ ದೇವರಿಗೆ ಸ್ತೋತ್ರ, ಕೋಟಿ ಕೋಟಿ ವಂದನೆಗಳನ್ನ ಸಲ್ಲಿಸ್ಬೇಕು. ಯಾಕಂದ್ರೆ ಸ್ವಾಮಿ ಈ ವಾಕ್ಯ ನನಗೇನೆ ಅಂತ. ಹೌದು, ಕೆಲವೊಮ್ಮೆ ನಾನು ಹೇಳ್ಕೊಳ್ತೀನಿ ಈ ವಾಕ್ಯ ನನಗಾಗಿ. ಯಾಕಂದ್ರೆ ನಾನು ಎಂತೆಂಥ ಸ್ಥಿತಿಯಿಂದ ನಾನು ಆ ಸ್ಥಿತಿಯಿಂದ ನನ್ನ ಹೊರಗಡೆ ದೇವ್ರು ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದು ಈ ವಾಕ್ಯ ಉಪದೇಶ ಮಾಡಲಿಕ್ಕೆ ನನಗೆ ಕೊಟ್ಟರು ಒಂದು ದೇವರ ಸಣ್ಣ ತಲಾಂತ ನನಗೆ ಕೊಟ್ಟಿದ್ದಾರೆ. ಆ ತಲಾಂತಲ್ಲೇ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ಹಾಲೆಲೂಯಾ. ನಾನು ವಾಕ್ಯ ಸಾರಕ್ಕಿಂತ ಮುಂಚೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ. ಸ್ವಾಮಿ, ನಾನು ವಾಕ್ಯ ಸಾರದು ಹೇಗೆ ಸಾರಬೇಕು ದೇವ್ರೆ, ವಾಕ್ಯ ಸಾರಕ್ಕೆ ನನಗೆ ಗೊತ್ತಿಲ್ಲ ಸ್ವಾಮಿ, ನೀವು ನನಗೆ ಕಲಿಸಿಕೊಡ್ರಿ ಸ್ವಾಮಿ ಅಂತ ಹೇಳಿದಾಗ ದೇವರಾತ್ಮನ ಮುಖಾಂತರ ನನಗೆ ಪವಿತ್ರಾತ್ಮರು ನನಗೆ ಕಲಿಸಿಕೊಡ್ತಾ ಇದ್ದಾರೆ ಪ್ರತಿ ದಿವಸಗಳಷ್ಟೇ. ಅದಕ್ಕೆ ನಾನು ವಾಕ್ಯವನ್ನ ಧ್ಯಾನ ಮಾಡೋದಕ್ಕಿಂತ ಮುಂಚೆ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ. ಏನಂತ, ಸ್ವಾಮಿ ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಅವಾಗ ದೇವರಾತ್ಮನ ನುಡಿಗಳನ್ನ ಅವಾಗ ದೇವರು ಹೀಗೆ ಮಾತನಾಡುವಂತ ನಮಗೆ ತೋರಿಸಿಕೊಡ್ತಾರೆ, ನಮಗೆ ಕಲಿಸಿಕೊಡ್ತಾರೆ. ಹಾಲೆಲೂಯಾ. ಅದನ್ನೇ ಎಲ್ಲರೂ ದೇವರ ವಾಕ್ಯಗಳನ್ನ ಧ್ಯಾನ ಮಾಡುವುದಾದ್ರೆ ದೇವರ ಹತ್ರ ಕೇಳಿಕೊಳ್ಬೇಕು. ನೆನ್ನೆ ಪ್ರಸಂಗದಲ್ಲಿ ಹಾಗೆ ಅಲ್ವಾ ಇದ್ದಿದ್ದು, ಯಾವನಿಗಾರ ಜ್ಞಾನ ಕಡಿಮೆ ಆಗಿದ್ರೆ ನನ್ನನ್ನು ಕೇಳಿಕೊಳ್ಳಲಿ. ಹಾಲೆಲೂಯಾ. ಅದೇ ರೀತಿಯಾಗಿ ನನಗೆ ಜ್ಞಾನ ಕಡಿಮೆ ಆಗಿದ್ದಾಗ ನಾನು ದೇವರ ಹತ್ರ ಕೇಳಿಕೊಂಡೆ, ನನಗೆ ಜ್ಞಾನ ಕೊಡ್ರಿ ಅಂತ. ಅದೇ ರೀತಿಯಾಗಿ ಜ್ಞಾನ ಕೊಟ್ಟಾಗ ದೇವರ ವಾಕ್ಯ ಸಾರ್ಬೋದು, ಪ್ರಸಂಗಗಳು ಹೆಚ್ಚು ಅದೇ ರೀತಿಯಾಗಿ ಪ್ರಸಂಗಗಳನ್ನ ಮಾಡ್ಬೋದು, ಸುವಾರ್ತೆ ಸೇವೆಗಳನ್ನ ಮಾಡ್ಬೋದು, ದೇವರಿಗೆ ಮೆಚ್ಚುಗೆಯಾದ ರೀತಿನ ನಾವು ಈ ಭೂಮಿ ಮೇಲೆ ನಡೀಬೋದು ಪ್ರಿಯರೇ. ಹಾಲೆಲೂಯಾ. ಅದೇ ರೀತಿಯಾಗಿ ಎಲ್ಲರನ್ನೂ ದೇವರು ಕರೆದಿದ್ದಾರೆ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ತಲಾಂತು, ಯಾರ್ಯಾರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕುರಿತು ನಾನು ಹೇಳುವುದಾದ್ರೆ ಈ ರೀತಿಯಾಗಿ ನನ್ನನ್ನು ಕರೆದರು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ನಿಂತುಕೊಂಡು ಒಂದು ಸಂದೇಶವನ್ನು ಸಾರಲಿಕ್ಕೆ ದೇವರು ನನಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಇದ್ಯಾವುದು ನನ್ನ ಸ್ವಂತ ಜ್ಞಾನ, ನನ್ನ ಸ್ವಂತ ಬುದ್ಧಿ, ನನ್ನ ಸ್ವಂತ ಶಕ್ತಿ ಅಲ್ಲ. ಇದೆಲ್ಲ ನನಗೆ ಯಾವುದೂ ಇಲ್ಲ. ನನ್ನಲ್ಲಿ ಸಾರಲಿಕ್ಕೆ ನನಗೆ ಆ ಜ್ಞಾನನೂ ಇಲ್ಲ, ನನಗೆ ಸ್ವಂತ ಬಲ ಇಲ್ಲ, ನನಗೇನೂ ಇಲ್ಲ. ನನಗೆ ತಕ್ಕ ಕಾಲಕ್ಕೆ ಒದಗಿಸುವ ಆತನಿಗೆ ಯೆಹೋವ ಈರೆ. ಆ ದೇವರು ತಕ್ಕ ಸಮಯಕ್ಕೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅಂತ ನನಗೆ ಕಲಿಸಿಕೊಟ್ಟಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ಯಾವಾಗಲೂ ನಾವು ದೇವರನ್ನ ನನ್ನ ಮುಂದೆ ಇಟ್ಕೊಂಡು ನಾವು ನಡಿಬೇಕು. ಹಾಲೆಲೂಯಾ. ಹಾಗಾಗಿ
ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವನು. ಹಾಲೆಲೂಯಾ. ದೈವ ಭಕ್ತನು ಹೇಳುವಂತ ಮಾತಾಗಿದೆ. ನಾನು ಯಾವುದಕ್ಕೂ ಹೆದರುವುದಿಲ್ಲ. ಆಕಾಶ ಭೂಮಿ ಉಂಟು ಮಾಡಿದ ದೇವರು ನನ್ನ ಸಂಗಡ ಇದ್ದಾರೆ, ನನ್ನ ಕೂಡ ಇದ್ದಾರೆ. ಅಬ್ರಾಮ್, ಇಸಾಕ್, ಯಾಕೋಬ ದೇವರು ನನ್ನ ಕೂಡ ಇದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವು ಅದೇ ರೀತಿಯಾಗಿ ಭೂಮಿ ಮೇಲೆ ಬದುಕುವುದಾದರೆ, ಈ ವಾಕ್ಯ ಅನುಗುಣವಾಗಿ ಜೀವಿಸುವುದಾದರೆ, ಖಂಡಿತ ದೇವರು ಇದು ವಾಕ್ಯ ನಮಗೆ ಕೊಟ್ಟಿದ್ದಾರೆ. ನಾವು ಸಂತೋಷಕ್ಕೋಸ್ಕರ ವಾಕ್ಯ ಓದುವುದಲ್ಲ. ವಾಕ್ಯ ತುಂಬಾ ಚೆನ್ನಾಗಿದೆ, ಆಶೀರ್ವಾದವಾದ ವಾಕ್ಯ ಇದೆ, ನಾನು ಯಾವುದಕ್ಕೂ ಭಯ ಪಡುವುದಿಲ್ಲ. ಆದ್ರೆ ಯಾವುದಕ್ಕೂ ಭಯ ಪಡುವುದಿಲ್ಲ ಅಂದ್ರೆ ನಾವು ಹೇಗೆ ಬೇಕು ಜೀವಿಸ್ಬೇಕು ಅಂತ ಅರ್ಥ ಅಲ್ಲ, ದೇವರಿಗಾಗಿ ಜೀವಿಸ್ಬೇಕು ಅಂತ ಅರ್ಥ. ಹಾಲೆಲೂಯಾ. ಹಾಗಾಗಿ ಇದೇ ಕೆಳಗಡೆ 7ನೇ ವಚನ ಇರ್ತದೆ. 7ನೇ ವಚನ, ನಿನ್ನ ಮಗ್ಗಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ಹಾಲೆಲೂಯಾ. ಯಾವಾಗ ನಾವು ದೇವರ ಒಳಗಡೆ ಇರ್ತೇವೆ, ಅವಾಗ ನಿನ್ನ ಮಗ್ಗಲಲ್ಲಿ 1000 ಜನ, ನಿನ್ನ ಬಲಗಡೆ 10,000 ಜನ ಬಿದ್ದು ಸತ್ತರು, ನಿನಗೇನು ಆಗದು. ಹಾಲೆಲೂಯಾ. ಯಾಕೆ ಈ ಲಾಕ್ಡೌನ್ ಟೈಮಲ್ಲಿ ನೋಡಿದ್ವಿ ನಾನು, ಎಷ್ಟೋ ಜನ, ಲಕ್ಷೋಪಲಕ್ಷ ಜನ ಸತ್ತೋದ್ರು ಈ ಭೂಮಿ ಮೇಲೆ. ಕರೋನಾ ಬಂತು, ಅಟ್ಯಾಕ್ ಆಯ್ತು, ಏನೇನೋ ಆಯ್ತು, ಅವ್ರಿಗೆ ಉಳಿಲಿಲ್ಲ, ಪ್ರಾಣ ಉಳಿಲ್ಲ. 1000 ಜನ ಸಮ್ಮುಖದಲ್ಲಿ ದೇವರು ನಮ್ಮನ್ನ ಮಧ್ಯದಲ್ಲಿ ಉಳಿಸಿದ್ದಾರೆ. ಹಾಲೆಲೂಯಾ. ಅವ್ರಿಗೆಲ್ಲ ಹೇಗೆ ಅಂತಂದ್ರೆ, ಒಂದೇ ಗುಂಡಿ ತೋಡ್ಬಿಟ್ಟು ಒಂದೇ ಸಲ ದಫನ್ ಅಂದ್ರೆ ಮಣ್ಣು ಮಾಡಿದ್ರು. ಅಲ್ಲಿಗೆ 1000 ಜನಗಳ ಮಧ್ಯದಲ್ಲಿ ದೇವರು ನಮ್ಮನ್ನ ಉಳಿಸಿ ಕಾಪಾಡಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವರ ನಾಮ ಮಹಿಮೆ ಪಡಿಸಬೇಕು. ನಾವು ಈ ವಾಕ್ಯ ಸಾಧಾರಣವಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಈ ವಾಕ್ಯವನ್ನು ಸರಿಯಾದ ರೀತಿ ನಾವು ಒಳಗಡೆ ಹೋಗ್ಬೇಕು. ಆ ವಾಕ್ಯದ ಅರ್ಥ ಏನು ಹೇಳ್ತೀವಿ ಸ್ವಾಮಿ, ಇದು ವಾಕ್ಯ ಯಾರಿಗೆ ದೇವರೇ? ವಾಕ್ಯ ನಾವು ಪ್ರಾರ್ಥನೆ ವಾಕ್ಯ ಓದುವಾಗ ಸಾಧಾರಣವಾಗಿ ನಮಗೆ ಕಂಡು ಬರ್ತದೆ. ಆದರೆ ಇದು ನಾವು ಒಳಗಡೆ ತೆಗೆದುಕೊಂಡು, ನಮ್ಮ ಆತ್ಮಕ್ಕೆ ತೆಗೆದುಕೊಂಡು ನಾವು ಅದನ್ನ ಪ್ರಶ್ನೆ ಮಾಡುವುದಾದ್ರೆ, ದೇವರೇ ಈ ವಾಕ್ಯ ಯಾರಿಗೆ ಸ್ವಾಮಿ? ದೇವರೇ ಇದು ನಾನು ವಾಕ್ಯಕ್ಕೆ ಸರಿಯಾಗಿ ಜೀವಿಸ್ತಾ ಇದ್ದೀನ ದೇವರೇ, ಎಲ್ಲಾರ ಸ್ವಲ್ಪ ಎಡವಿದಿನ ಸ್ವಾಮಿ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು, ಪರೀಕ್ಷೆ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ಹಾಗಾಗಿ ಅಂಥವರಿಗೆ ಈ ವಾಕ್ಯ ಕ್ಲೀನಾಗಿ ಅರ್ಥ ಆಗ್ತದೆ. ನಾವು ತಪ್ಪಿ ಹೋಗಿದ್ರು ಸತ ಯಾವುದರ ಮಾತಿನಲ್ಲಿ ತಪ್ಪಿರ್ಬೋದು, ಒಂದು ಸುಳ್ಳು ಹೇಳಿರ್ಬೋದು, ಏನೋ ಒಂದು ಇರ್ಬೋದು. ಆದರೆ ಅದರಿಂದೆಲ್ಲ ಮತ್ತೆ, ಯಾಕಂದ್ರೆ ಮನುಷ್ಯ ಪ್ರತಿ ದಿವಸ ಏನಾದರೂ ಒಂದು ಸಣ್ಣ ತಪ್ಪಾಲ ಸಿಕ್ಕಾಕೊಂಡಿರ್ತಾನೆ, ಅದು ಚೆನ್ನಾಗಿ ಗೊತ್ತು ದೇವರಿಗೆ. ಆದರೆ ಮತ್ತೆ ಆ ತಪ್ಪುಗಳನ್ನ ಮಾಡಬೇಡ್ರಿ ಅಂತ ದೇವರು ಕ್ಷಮಾ ಮಾಡಿ ನಮ್ಮನ್ನ, ಅದಕ್ಕೆ ಪವಿತ್ರಾತ್ಮರು ಸಕಲ ಸತ್ಯದಲ್ಲಿ ನಮ್ಮನ್ನ ನಡೆಸುವಂತ ದೇವರಾಗಿರ್ತಾರೆ. ಯಾವಾಗ ಪವಿತ್ರಾತ್ಮನ ನಮ್ಮ ಒಳಗೆ ಇಟ್ಕೊಂಡು ಕಾರ್ಯ ಮಾಡುವುದಾದ್ರೆ ನಾವು ಎಂದಿಗೂ ಹಿಂಜಾರಿ ಹೋಗುವುದಿಲ್ಲ, ದೇವರನ್ನ ತೊರೆಯುವುದಿಲ್ಲ, ದೇವರನ್ನ ಬಿಟ್ಟು ಬದುಕುವುದಿಲ್ಲ. ಹಾಲೆಲೂಯಾ. ಹಾಗಾಗಿ ಮತ್ತೆ ಇಲ್ಲಿ ಅದೇ 91ನೇ ಅಧ್ಯಾಯ ಕೀರ್ತನೆಯಲ್ಲಿ, ಅದರಲ್ಲಿ 14ನೇ ವಚನ ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ದೇವರು ಎಂಥ ವಾಗ್ದಾನ ಮಾಡಿದ್ದಾರೆ ನೋಡಿ. ಅವನು ಏನಂತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ, ನನ್ನ ಮಗನು, ನನ್ನ ಭಕ್ತನು, ಇವನು ನನ್ನಲ್ಲಿ ಆಸಕ್ತಿ ಇಟ್ಟಿದ್ದಾನೆ. ನನ್ನಲ್ಲಿ ಅಂತಿಂತ ಆಸಕ್ತಿ ಅಲ್ಲ, ಅವನ ನಂಬಿಕೆ ಎಂದು ಕುಕ್ಕಿ ಹೋಗದಂತ ಆಸಕ್ತಿ ಇಟ್ಟಿದ್ದಾನೆ. ಅಂತವನಿಗೆ ನಾನೇನ್ ಮಾಡ್ತೀನಿ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನ ಉದ್ಧರಿಸುವೆನು. ಉದ್ಧಾರ ದೇವರು ಉದ್ಧರಿಸುವುದಾದರೆ ಅದನ್ನ ಯಾರು ತಡೆಯೋರು ಯಾರು? ಅದನ್ನ ವಾಪಸ್ ತೆಗೆದುಕೊಳ್ಳೋರು ಯಾರು? ಎಂದಿಗೂ ಆಗುವುದಿಲ್ಲ. ಮಕ್ಕಳು ಮೊಮ್ಮಕ್ಕಳು ಇರುವ ತನಕ ನಮ್ಗೆ ಆಶೀರ್ವಾದ ಪ್ರಿಯರೇ. ನಾವು ಇದು ಚೆನ್ನಾಗಿ ಅರ್ಥ ಮಾಡಿ, ನಾವೇನು ದೇವರಿಗಾಗಿ ಈ ಭೂಮಿ ಮೇಲೆ ಜೀವಿಸ್ಬೇಕಷ್ಟೇ. ದೇವರು ಕೇಳ್ತಾರೆ ಅಷ್ಟೇ, ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು ನನಗೆ ಒಪ್ಪಿಸಿಕೊಡು, ನಾನು ಆ ಹೃದಯದಲ್ಲಿ ಕಾರ್ಯ ಮಾಡ್ತೇನೆ.
ಆ ಹೃದಯ ಒಪ್ಸಕ್ಕೆ ನಾವು ರೆಡಿ ಇಲ್ಲ ಅಷ್ಟೇ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿಲ್ವಾ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಜೀವಳ ತಂದೆ. ಹಾಗೂ ಸ್ವಾಮಿ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಕಾಪಾಡು, ರಕ್ಷಣೆ ಮಾಡು ದೇವರೇ. ಹಾಗಾಗಿ ಸ್ವಾಮಿ ಮತ್ತೊಂದು ಆವತ್ತಿ ನಿಮ್ಮನ್ನೆಲ್ಲ ನಾನು ಒಪ್ಪಿಸಿಕೊಟ್ಟು ಈ ಕುಟುಂಬನೆಲ್ಲ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.